ನಮಸ್ಕಾರ, ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ? ಕಳೆದ ವಿಡಿಯೋದಲ್ಲಿ ಮಾರ್ನಿಂಗ್ ರುಟೀನ್ ಹೇಗಿರಬೇಕು ಅನ್ನೋದನ್ನ ತಿಳಿಸಿದ್ದೆ. ಎಷ್ಟು ಜನ ಫಾಲೋ ಮಾಡ್ತಾ ಇದ್ದೀರಾ? ನೀವು ಫಾಲೋ ಮಾಡ್ತಾ ಇದ್ರೆ ನಿಮ್ಗೇನು ಬೆನಿಫಿಟ್ ಆಗಿದೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವಿಡಿಯೋದಲ್ಲಿ ನಾವು ವರ್ಕ್ ಲೈಫ್ ಹೇಗಿಟ್ಕೋಬೇಕು, ವರ್ಕ್ ಲೈಫ್ ಬ್ಯಾಲೆನ್ಸ್ ಹೇಗಿರಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಇದು ಬಹಳ ಮುಖ್ಯವಾಗಿರುವಂಥ ವಿಡಿಯೋ. ಯಾಕೆಂದರೆ ನೀವೆಷ್ಟೇ ಮಾರ್ನಿಂಗ್ ರುಟೀನನ್ನು ಚೆನ್ನಾಗಿ ಮಾಡಿಕೊಂಡು ವರ್ಕ್ ಲೈಫ್ ಬ್ಯಾಲೆನ್ಸನ್ನು ಇಟ್ಕೊಂಡಿಲ್ಲ ಅಂತಂದರೆ ಅದು ಕೂಡ ನಿಮ್ಮ ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಹಾಗಾಗಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಹೇಗಿರಬೇಕು ತಿಳ್ಕೊಳ್ಳೋಣ ಬನ್ನಿ. ಇವತ್ತಿನ ಫಾಸ್ಟ್ ಪೇಸ್ಡ್ ಜೀವನದಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ಲಕ್ಸುರಿ ಅಲ್ಲ, ಅದು ನೆಸೆಸಿಟಿ ಆಗಿರುತ್ತೆ. ಹಾಗಾಗಿ ಇದನ್ನ ನಾವು ಖಂಡಿತವಾಗ್ಲೂ ಅಳವಡಿಸ್ಕೋಬೇಕು. ಮುಖ್ಯವಾಗಿ ನಾನು ಇತ್ತೀಚೆಗೆ ನೋಡ್ತಾ ಇರುವಂಥ ಪೇಷಂಟ್ಗಳಲ್ಲಿ ಕಾರ್ಡಿಯಾಕ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಅಥವಾ ಹೃದಯ ಸಂಬಂಧಿ ಸಮಸ್ಯೆಗಳನ್ನ ಇಟ್ಕೊಂಡು ಬರುವಂತಹ ಪೇಷಂಟ್ಗಳು ಜಾಸ್ತಿ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಇಲ್ಲದೆ ಇರೋವಂಥದ್ದು. ಇದರಿಂದ ನಮ್ಮ ದೇಹದಲ್ಲಿ ಕೋರ್ಟಿಸೋಲ್ನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಜಾಸ್ತಿ ಆಗೋದ್ರಿಂದ ಆಂಗ್ಸೈಟಿ ಜಾಸ್ತಿ ಆಗುತ್ತೆ, ಹಾರ್ಟ್ಗೆ ಪ್ರೆಷರ್ ಬೀಳುತ್ತೆ, ಹೃದಯ ಸಂಬಂಧಿ ಕಾಯಿಲೆಗಳು ಅಥವಾ ಬೇರೆ ಬೇರೆ ಇತರ ಕಾಯಿಲೆಗಳು ಕೂಡ ನಮ್ಮ ದೇಹಕ್ಕೆ ಬರೋದಕ್ಕೆ ನಮ್ಮ ಒತ್ತಡದ ಜೀವನ ಶೈಲಿಯೇ ಕಾರಣ ಆಗಿರುತ್ತೆ. ಈ ಒತ್ತಡದ ಜೀವನ ಶೈಲಿಯಿಂದ ಹೊರಗೆ ಬರಬೇಕು ಅಂತಂದರೆ ನಾವು ಒಂದಿಷ್ಟು ನಿಯಮಗಳನ್ನ ನಮಗೆ ನಾವೇ ಅಳವಡಿಸ್ಕೋಬೇಕಾಗುತ್ತೆ. ಅದರ ಮೂಲಕ ನಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಅದು ಏನೇನು ಯಾವ್ಯಾವ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ಬೋದು, ವಿಡಿಯೋ ಕಂಪ್ಲೀಟಾಗಿ ನೋಡಿ ಅರ್ಥ ಆಗುತ್ತೆ. ವರ್ಕ್ ಲೈಫ್ ಬ್ಯಾಲೆನ್ಸ್ನ ಇಟ್ಕೊಳ್ಳೋದ್ರಿಂದ ನಾವು ಪ್ರೊಡಕ್ಟಿವಿಟಿನ ಕೂಡ ಜಾಸ್ತಿ ಮಾಡ್ಕೊಬೋದು ಮತ್ತು ನಮ್ಮ ಆರೋಗ್ಯ ಕೂಡ ಚೆನ್ನಾಗಿ ಇಟ್ಕೊಬೋದು. ಏನೇನು ವರ್ಕ್ ಲೈಫ್ ಬ್ಯಾಲೆನ್ಸ್ಗೆ ಫಾಲೋ ಮಾಡಬೇಕು? ಮೊದಲನೇದಾಗಿ ಸೆಟ್ ಕ್ಲಿಯರ್ ಬೌಂಡ್ರೀಸ್. ಅಂದರೆ ನಿಮ್ಮ ಬೌಂಡ್ರಿನ ಕ್ಲಿಯರ್ ಆಗಿ ಸೆಟ್ ಮಾಡ್ಕೊಳ್ಳಿ. ಏನು ಬೌಂಡ್ರೀಸ್? ನಾನು ನನ್ನ ಕೆಲಸದ ಸಮಯದ ನಂತರ ಯಾವುದೇ ಕಾಲ್ಗಳಿಗೆ ರಿಪ್ಲೈ ಮಾಡೋದಿಲ್ಲ, ಕೆಲಸದ ರಿಲೇಟೆಡ್ ಯಾವುದೇ ಕಾಲ್ಗಳನ್ನು ರಿಪ್ಲೈ ಮಾಡೋದಿಲ್ಲ ಅಥವಾ ಯಾವುದೇ ಮೆಸೇಜ್ಗಳಿಗೆ ರಿಪ್ಲೈ ಮಾಡೋದಿಲ್ಲ. ನನ್ನ ಟೈಮ್ ಮುಗಿದಿದೆ ಅನ್ನುವಂಥ ಒಂದು ಬೌಂಡ್ರಿನ ನಿಮಗೆ ನೀವೇ ಹಾಕೊಳ್ಳಿ. ಮತ್ತು ಇದನ್ನು ನಿಮ್ಮ ಟೀಮ್ಗಾಗಲಿ ನಿಮ್ಮ ಕಂಪನಿಗಾಗಲಿ ನೀವು ಕೆಲಸ ಮಾಡುವಂಥ ಫರ್ಮ್ಗೆ ತಿಳಿಸಿ, ಸ್ಪಷ್ಟವಾಗಿ ತಿಳಿಸಿ. ಈ ಮೂಲಕ ನಿಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸಿಗೆ ಮೊದಲನೇ ಹೆಜ್ಜೆ ಇಟ್ಟ ಹಾಗೆ ಆಗುತ್ತೆ. ಎರಡನೇದು, ಪ್ರಿಯಾರಿಟೈಸ್ ಮಾಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ಅರ್ಜೆಂಟ್ ಯಾವುದು, ನೆಸೆಸಿಟಿ ಯಾವುದು, ಇದನ್ನು ಅರ್ಥ ಮಾಡಿಕೊಂಡು ಯಾವುದು ಅರ್ಜೆಂಟ್ ಅಲ್ಲದೆ ಇರೋದಿರುತ್ತೆ ಅಥವಾ ಅದು ಇಂಪಾರ್ಟೆಂಟ್ ಅಲ್ಲದೆ ಇರೋದಿರುತ್ತೆ ಅದಕ್ಕೆ ನಿಮ್ಮ ಸೇಮ್ ಎನರ್ಜಿನ ಕೊಡ್ತಾ ಹೋಗಬೇಡಿ ಅಥವಾ ಅದಕ್ಕೂ ಕೂಡ ಅಷ್ಟೇ ಸಮಯವನ್ನು ಇನ್ವೆಸ್ಟ್ ಮಾಡ್ತಾ ಹೋಗಬೇಡಿ. ಇದರಿಂದ ನಿಮ್ಮ ಮನಸ್ಸಿಗೆ ಬಹಳ ಒತ್ತಡವೂ ಜಾಸ್ತಿ ಆಗುತ್ತೆ ಮತ್ತು ಇದು ಒತ್ತಡದ ಜೀವನಕ್ಕೂ ಕಾರಣ ಆಗುತ್ತೆ. ಹಾಗಾಗಿ ನಿಮಗೆ ಯಾವುದಕ್ಕೆ ಪ್ರಿಯಾರಿಟೈಸ್ ಮಾಡಬೇಕು ಅನ್ನೋದು ಗೊತ್ತಿರಬೇಕಾಗುತ್ತೆ. ಈಗ ದಿನಕ್ಕೆ ನೀವು ಎಷ್ಟವರ್ ಫ್ಯಾಮಿಲಿಗೆ ಅಂತ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಥವಾ ಕ್ವಾಲಿಟಿ ಟೈಮ್ ನಿಮ್ಮ ಮಕ್ಕಳ ಜೊತೆಗೆ ಕಳೀತಾ ಇದ್ದೀರಾ ಅಥವಾ ಎಕ್ಸಸೈಸಸ್ಗೆ ಅಂತ ಯಾವತ್ತಾದರೂ ಟೈಮ್ ಎತ್ತಿಟ್ಟಿದ್ದೀರಾ? ಇದುವರೆಗೆ ಇದನ್ನ ಮಾಡಿಲ್ಲ ಅಂದರೆ ಇದು ನಿಮ್ಮ ಮೂರನೇ ಕೆಲಸ ಮಾಡಬೇಕಾಗಿರೋವಂಥದ್ದು. ಏನು ಅಂತಂದರೆ ನೀವು ನಿಮ್ಮ ಪರ್ಸ್ನಲ್ ಟೈಮ್ಗೆ, ಪರ್ಸ್ನಲ್ ಸ್ಪೇಸ್ಗೆ ಟೈಮ್ ಎತ್ತಿಡಬೇಕಾಗುತ್ತೆ ಅಥವಾ ನಿಮ್ಮ ಪರ್ಸ್ನಲ್ ಪ್ರಿಯಾರಿಟೀಸ್ಗೆ ಟೈಮ್ ಎತ್ತಿಡಬೇಕಾಗುತ್ತೆ. ಅದು ನಿಮ್ಮ ಮನೆ ಆಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ಹಾಬೀಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದಕ್ಕೆ ಕೂಡ ಒಂದು ಟೈಮನ್ನು ಫಿಕ್ಸ್ ಮಾಡಿ ಆ ಟೈಮಲ್ಲಿ ಅದನ್ನು ಮಾಡಿ, ಆ ಕೆಲಸವನ್ನು ಮಾಡಿ. ಇದರಿಂದ ನಿಮ್ಮ ಮಾನಸಿಕ ನೆಮ್ಮದಿ ಕೂಡ ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಫ್ಯಾಮಿಲಿ ಲೈಫ್ ಕೂಡ ಚೆನ್ನಾಗಿರುತ್ತೆ. ಇನ್ನು ನಾಲ್ಕನೇ ಪಾಯಿಂಟ್, ನಿಮಗೆ ಇದುವರೆಗೆ ನೋ ಅಂತ ಹೇಳೋದು ಕಲ್ತಿಲ್ಲ ಅಂತಂದರೆ ಈಗಿನಲೇ ಕಲಿಯೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಎಲ್ಲದಕ್ಕೂ ನೀವು ಎಸ್ ಅಂತ ಹೇಳೋದೇ ಮುಖ್ಯ ಆಗಿರೋದಿಲ್ಲ ಅಥವಾ ಅವಶ್ಯಕತೆ ಕೂಡ ಇದ್ದಿರೋದಿಲ್ಲ. ಎಲ್ಲ ಕೆಲಸವನ್ನು ಎಸ್ ನಾನು ಮಾಡ್ತೀನಿ ಅಂತ ಒಪ್ಕೊತಾ ಹೋದರೆ ಅದು ನಿಮ್ಮ ಹೆಲ್ತ್ಗೂ ತೊಂದರೆ ಮಾಡುತ್ತೆ ಮತ್ತು ನಿಮ್ಮ ಟೈಮನ್ನು, ಎನರ್ಜಿನ ಮತ್ತು ನಿಮ್ಮ ಕಂಪ್ಲೀಟ್ ಮಾನಸಿಕ ನೆಮ್ಮದಿಯನ್ನು ಕೂಡ ಹಾಳು ಮಾಡುತ್ತೆ. ಹಾಗಾಗಿ ನನಗೆ ಆಗದೇ ಇರೋ ಕೆಲಸ ಅಥವಾ ನನ್ನ ಕೆಲಸ ಅಲ್ಲದೆ ಇರೋದನ್ನು ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳೋದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಬಹಳ ಮುಖ್ಯವಾದದ್ದು. ಹಾಗಾಗಿ ನೋ ಅನ್ನೋದನ್ನು ಕಲ್ತ್ಕೊಳ್ಳಿ. ಐದನೇದು, ಕೆಲಸದ ಮಧ್ಯೆ ಬ್ರೇಕ್ ತೊಗೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅಂದರೆ ಕೆಲಸದ ಮಧ್ಯೆ 3 ತಿಂಗಳಿಗೆ ಟ್ರಿಪ್ ಹೋಗಿ ಅಂತ ನಾನು ಹೇಳ್ತಾ ಇರೋದಲ್ಲ. ಪ್ರತಿದಿನ ಕೆಲಸ ಮಾಡುವಾಗ ಪ್ರತಿ 90 ನಿಮಿಷಕ್ಕೆ ಒಂದು ಟೈಮ್ ಅಥವಾ 1 ಗಂಟೆಗೆ ಅಥವಾ 1.5 ಗಂಟೆಗೆ ಮಧ್ಯದಲ್ಲಿ 10 ನಿಮಿಷ ಎದ್ದು ಬ್ರೇಕ್ ತೊಗೊಳ್ಳಿ. ಆ ಬ್ರೇಕಲ್ಲಿ ವಾಕ್ ಮಾಡಿ ಅಥವಾ ಒಂದು ಸ್ವಲ್ಪ ಒಳ್ಳೆಯ ಹಾಡನ್ನು ಕೇಳ್ತಿರೋ ಅಥವಾ ನಿಮ್ಗೆ ಯಾವುದು ಮನಸ್ಸಿಗೆ ಖುಷಿ ಕೊಡುತ್ತೆ ಅದನ್ನು ಮಾಡಿ ಅಥವಾ ಒಂದು ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಮಾಡಿ. ಇದರಿಂದ ದೇಹದಲ್ಲಿ ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ ಮತ್ತು ನಿಮ್ಮ ಮೂಡ್ ಕೂಡ ಫ್ರೆಶ್ ಆಗುತ್ತೆ. ಈ ರೀತಿ ಮಧ್ಯದಲ್ಲಿ ಬ್ರೇಕ್ ತಗೊಳ್ಳೋದ್ರಿಂದ ನಾವು ನಮ್ಮ ಮೊನೋಟನಸ್ ರುಟೀನಿಂದ ಸ್ವಲ್ಪ ಈಚೆ ಬಂದು ಫ್ರೆಶ್ ಗಾಳಿ ತಗೊಂಡು ಆ ಮೂಲಕ ಹೊಸ ಎನರ್ಜಿಯನ್ನು ಒಳಗೆ ತಗೊಂಡು ಮತ್ತೆ ಕೆಲಸ ಶುರು ಮಾಡೋದಕ್ಕೆ ಚೆನ್ನಾಗಾಗುತ್ತೆ. ಇದರಿಂದ ಪ್ರೊಡಕ್ಟಿವಿಟಿ ಕೂಡ ಇಂಪ್ರೂವ್ ಆಗುತ್ತೆ.
ಇನ್ನು ಇವೆಲ್ಲ ಮಾಡಬೇಕು ಅಂತಂದರೆ ನೀವು ನಿಮ್ಮ ಆಫೀಸ್ ಮೋಡಿಂದ ಮನೆ ಮೋಡ್ಗೆ ಬಂದಿದ್ದೀವಿ ಅನ್ನೋದು ನಿಮ್ಮ ಮೈಂಡ್ಗೆ ನೀವು ಕನ್ಫರ್ಮ್ ಮಾಡಬೇಕಾಗುತ್ತೆ. ಅಥವಾ ನಾನು ವರ್ಕ್ ಮೋಡನ್ನು ಇಂದ ಈಚೆ ಬಂದಿದ್ದೀನಿ, ಈಗ ನಾನು ರಿಲ್ಯಾಕ್ಸ್ ಮೋಡ್ಗೆ ಹೋಗ್ತಿದ್ದೀನಿ ಅನ್ನೋದು ನಿಮ್ಮ ಮೈಂಡ್ಗೆ ತಿಳಿಸ್ಬೇಕಾಗುತ್ತೆ. ಇದಕ್ಕೇನು ಮಾಡಬಹುದು, 7ನೇ ಪಾಯಿಂಟ್ ಇದು. ನೀವು ಈ ಕಾರಣಕ್ಕಾಗಿ ಮನೆಗೆ ಬಂದ ತಕ್ಷಣ ಬಟ್ಟೆ ಬದಲಾಯಿಸೋದು ಅಂದರೆ ನೀವು ವರ್ಕ್ ಮೋಡಿಂದ ಮನೆ ಮೋಡ್ಗೆ ಬಂದಿದ್ದೀರಾ ಅಥವಾ ನಿಮ್ಮ ರಿಲ್ಯಾಕ್ಸ್ ಮೋಡ್ಗೆ ಬಂದಿದ್ದೀರಾ ಅಂತ ತಿಳಿಸುತ್ತೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ವಾಕ್ ಮಾಡ್ಬೋದು, ಫ್ರೆಶ್ ಅಪ್ ಆಗ್ಬೋದು, ಮತ್ತು ಅದರ ಜೊತೆಗೆ ಮ್ಯೂಸಿಕ್ ಬೇಕಾದರೆ ಮ್ಯೂಸಿಕ್ ಕೇಳ್ಕೊಬೋದು. ನಿಮಗೆ ಏನು ಇಷ್ಟ ಆಗುತ್ತೋ ಆ ಥರದ ಒಂದು ಆ್ಯಕ್ಟಿವಿಟಿಯನ್ನು ಶುರು ಮಾಡ್ಕೊಳ್ಳಿ. ಅದರಿಂದ ನೀವು ರಿಲ್ಯಾಕ್ಸ್ ಮೋಡ್ಗೆ ಹೋಗ್ತಿದ್ದೀರಿ ಅನ್ನೋದು ನಿಮ್ಮ ಮೈಂಡ್ಗೆ ನೀವು ಸಿಗ್ನಲ್ ಕೊಟ್ಟ ಹಾಗೆ ಆಗುತ್ತೆ ಮತ್ತು ಪ್ರತಿ ದಿವಸ ಇದು ಮಾಡ್ತಾ ಹೋಗೋದ್ರಿಂದ ಅದು ನಿಮ್ಮ ರೊಟೀನ್ ಆಗುತ್ತೆ. ಇದ್ರ ಜೊತೆಗೆ ನೀವು ವೀಕ್ಲಿ ಫ್ರೇಮ್ ವರ್ಕನ್ನು ಮಾಡಬೇಕಾಗುತ್ತೆ, ಅಥವಾ ನಾವು ವಾರದಲ್ಲಿ ಇದಿಷ್ಟು ನಾನು ಮಾಡ್ತೀನಿ ಅನ್ನೋವಂಥ ಒಂದು ರಿಚುವಲ್ನ ಇಟ್ಕೋಬೇಕಾಗುತ್ತೆ. ಅದು ಯಾವೆಲ್ಲ ಅಂತಂದರೆ, ಮೊದಲನೇದಾಗಿ ವಾರಕ್ಕೆ 1 ದಿವಸ ನಾನು ಕಂಪ್ಲೀಟ್ಲಿ ಫ್ರೀ ಇರ್ತೀನಿ. ಅಂದರೆ ಸಂಡೇ ಅಂತ ನಾವು ಇಟ್ಕೊತೀವಲ್ಲ, ಆ ರೀತಿ ನಿಮ್ಗೆ ಯಾವ ಡೇ ಕನ್ವೀನಿಯೆಂಟ್ ಅನಿಸುತ್ತೆ ಆ ದಿವಸ ವಾರಕ್ಕೆ 1 ದಿನ ಕಂಪ್ಲೀಟ್ಲಿ ಫ್ರೀ ಇರ್ತೀನಿ ಅನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆ ಮೂಲಕ ನಿಮ್ಮ ಟೈಮನ್ನು ನಿಮಗೋಸ್ಕರ ಕಳೆಯೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಇದ್ರ ಜೊತೆಗೆ ವಾರದಲ್ಲಿ ಕನಿಷ್ಠ 3 ದಿವಸ ಆದರೂ ನಾನು ವರ್ಕೌಟ್ ಮಾಡ್ತೀನಿ ಅನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. 3 ದಿವಸ ವಾರದಲ್ಲಿ 1 ಗಂಟೆ ವರ್ಕೌಟ್ ಮಾಡಿದ್ರೂ ಕೂಡ ಅದು ನಿಮ್ಮ ದೇಹಕ್ಕೆ ಹೊಸ ಚೈತನ್ಯವನ್ನು ತಂದುಕೊಡುತ್ತೆ. ಅದು ಬಹಳ ಮುಖ್ಯ ಆಗುತ್ತೆ. ಇನ್ನು ಇದರ ಜೊತೆಗೆ ಮನೆಯವರ ಜೊತೆಗೆ ಪ್ರತಿದಿನ ಕನಿಷ್ಠ 1 ಗಂಟೆ ಟೈಮ್ ಕಳಿತೀನಿ, ಅಂದರೆ ಕ್ವಾಲಿಟಿ ಟೈಮನ್ನು ಕಳಿತೀನಿ ಅನ್ನೋದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಮೂಲಕ ನಿಮ್ಮ ಫ್ಯಾಮಿಲಿ ಒಳಗಿನ ಸಂಬಂಧ ಕೂಡ ಗಟ್ಟಿ ಆಗ್ತಾ ಹೋಗುತ್ತೆ. ಇದು 3 ನೀವು ಕಂಟಿನ್ಯೂಸ್ ಆಗಿ ವಾರಕ್ಕೆ ಅಂತ ನೀವು ಫ್ರೇಮ್ ವರ್ಕ್ ಹಾಕ್ಕೊಂಡ್ರೆ ಇದು ಕೂಡ ನಿಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಈ ಮೂಲಕ ನಿಮ್ಮ ಎಲ್ಲ ಸಂಬಂಧಗಳು ಚೆನ್ನಾಗಿರುತ್ತೆ, ಜೊತೆಗೆ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತಂದರೆ ಕೆಲಸ ತುಂಬ ಸ್ಟ್ರೆಸ್ಫುಲ್ ಆಗಿದೆ, ನಾನು ಕೆಲಸನೇ ಬಿಟ್ಬಿಡ್ತೀನಿ ಅಲ್ಲ, ಕೆಲಸದಲ್ಲಿ ನೀವು ನಿಮಗೆ ಬೇಕಾದ ಬೌಂಡ್ರಿಯನ್ನು ಸೆಟ್ ಮಾಡಿಲ್ಲ ಅಂತ ಅರ್ಥ. ಆ ಬೌಂಡ್ರಿ ಸೆಟ್ ಮಾಡ್ಕೊಳ್ಳೋದ್ರಿಂದ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡ್ಬೋದು. ಇದರಿಂದ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಎರಡನ್ನೂ ಚೆನ್ನಾಗಿಟ್ಕೋಬೋದು ಮತ್ತು ಫಿನಾನ್ಷಿಯಲ್ ಫ್ರೀಡಮನ್ನು ಕೂಡ ಅನುಭವಿಸ್ಬೋದು. ಇವೆಲ್ಲವನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ನೀವು ಈ ಹೇಳಿರುವಂಥ ಅಷ್ಟು ಪಾಯಿಂಟ್ಗಳನ್ನು ಗಮನ ಇಟ್ಕೊಂಡು ಅದನ್ನು ನಿಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಅಳವಡಿಸ್ಕೊಂಡು ಅದರಿಂದ ಆಗುವಂಥ ಬದಲಾವಣೆಯನ್ನು 1 ವಾರದಲ್ಲೇ ನೀವು ಗಮನಿಸ್ತಾ ಹೋಗ್ಬೋದು. ಈ ರೀತಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಲೈಫಲ್ಲಿ ಏನೇನು ಬದಲಾವಣೆ ಆಗಿದೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.